ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ದೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಶಕ್ತಿ ಯೋಜನೆ ಸಾಧನೆ, ಯೋಜನೆಯಿಂದ ಮಹಿಳಾ ಸಬಲೀಕರಣಕ್ಕೆ ಸಹಕಾರಿ. ಪಾಮಯ್ಯ ಮುರಾರಿ. ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ, ಬೆಳೆ ಸಮೀಕ್ಷೆ ಸಮರ್ಪಕ ಕಾರ್ಯನಿರ್ವಹಿಸದಿದ್ದರೆ ಅಮಾನತ್ಗೆ ಶಿಫಾರಸು. ಎಡಿಸಿ ಶಿವಾನಂದ ಭಜಂತ್ರಿ ಎಚ್ಚರಿಕೆ. ದೇವನಹಳ್ಳಿ ಭೂಮಿ ಸ್ವಾಧೀನ ಸಮಸ್ಯೆ, ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಳ್ಳಲಿ. ಮಾರೆಪ್ಪ ಹರವಿ. ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೋಜನಾಲಯ ಕಾಮಗಾರಿಗೆ ಅಪೂರ್ಣ, ವಾರದಲ್ಲಿ ಪ್ರಾರಂಭಿಸದಿದ್ದರೆ ನ್ಯಾಯಾಂಗ ಹೋರಾಟ. ವೀರೇಶ್. ಭೋವಿ ವಡ್ಡರ ಸಮಾಜದಿಂದ 18ರಂದು ಚಿತ್ರದುರ್ಗದಲ್ಲಿ ಪ್ರತಿಭಾ ಪುರಸ್ಕಾರ. ನಾರಾಯಣಸ್ವಾಮಿ. ಯರಗೇರ ತಾಲೂಕು ಕೇಂದ್ರವಾಗಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಲು ಸಂಸದರ ಶಾಸಕರಿಗೆ ಹೋರಾಟ ಸಮಿತಿ ಮನವಿ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ ಹಿನ್ನೆಲೆಯಲ್ಲಿ ಇಂದು ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತಿದ್ದು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಪಾಮಯ್ಯ ಮುರಾರಿ ಹರ್ಷ ವ್ಯಕ್ತಪಡಿಸಿದರು. ಅವರಿಂದು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಅಂಗವಾಗಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ರಾಜ್ಯದ ಜನರ ಆರ್ಥಿಕತೆ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಇದರಿಂದ ಮಹಿಳೆಯರು, ದಲಿತರು, ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತರ ಸಮುದಾಯ ಹಾಗೂ ಶೋಷಿತರ ಕಲ್ಯಾಣವಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಯೋಜನೆಗಳಿಂದ ಸಾವಿರಾರು ಕುಟುಂಬಗಳು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದು, ಜಿಲ್ಲೆಯಲ್ಲಿಯೂ ಅನೇಕ ಕುಟುಂಬಗಳು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಬಡ ಜನರ ಪರವಾದ ಯೋಜನೆಗಳನ್ನು ಸರ್ಕಾರದ ನೀಡಿದೆ. ಅದರಲ್ಲೂ ವಿಶೇಷವಾಗಿ ಶಕ್ತಿ ಯೋಜನೆ ಎಂಬ ಮಹಿಳೆಯರ ಪರವಾದ ಯೋಜನೆಯನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಶಕ್ತಿ ಯೋಜನೆ ಅಡಿ 889.61 ದರದ ಟಿಕೆಟ್ಗಳಲ್ಲಿ ಮಹಿಳೆಯರು ಪ್ರಯಾಣಿಸಿದ್ದಾರೆ. ಪ್ರತಿನಿತ್ಯ 1.16 ಲಕ್ಷ ಮಹಿಳೆಯರು ಪ್ರಯಾಣಿಸುತ್ತಿದ್ದಾರೆ. ಈವರೆಗೆ 353.23 ಕೋಟಿ ರೂಪಾಯಿ ಸಾರಿಗೆ ಆದಾಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ಬಸ್ಗಳಿಗೆ ಪೂಜೆ ಸಲ್ಲಿಸಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ವಿತರಿಸಲಾಯಿತು. ಸರ್ ಈ ಕಡೆ ನೋಡಿ ಸರ್, ಫೋಟೋ ಹೊಡಿತದೆ, ನೀವು ಈ ಕಡೆ ನೋಡಿ ಫೋಟೋ ಮಾಡಿ ಸರ್, ಈ ಕಡೆ ನೋಡ್ರಿ ಸರ್. ಓಕೆ ಸರ್, ಓಕೆ. ಹಾಂ ಸರ್, ಕಟ್ ಮಾಡಿ ಕಟ್ ಮಾಡಿ ಸರ್. ಫೋಟೋ ತೆಗಿತಾರಂತೀರಿ, ಫೋಟೋ ಮುಂದೆ ಬಾ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಈ ಒಂದು ಕರ್ನಾಟಕದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಿಳಾ ಪ್ರಯಾಣಿಕರಿಗೂ ಮತ್ತು ಇಲ್ಲಿ ನಮ್ಮ ಜಿಲ್ಲೆಯ ನಿಯಂತ್ರಣ ಅಧಿಕಾರಿಗಳಿರ್ತಕ್ಕಂಥ ನಮ್ಮ ಡಿ ಸಿ ಸರ್ ಅವರಿಗೂ, ಸಿ ಎಂ ಅವರಿಗೂ
ಸಾಹೇಬರಿಗೂ, ನಮ್ಮ ಮೇಯರ್ ಸಾಹೇಬರಿಗೂ, ನಮ್ಮ ತಾಲೂಕು ಅಧ್ಯಕ್ಷ ಮಂಡಳಿಯ ಸದಸ್ಯರು, ಉಪಾಧ್ಯಕ್ಷರುಗಳಿಗೂ ನಮ್ಮೆಲ್ಲರಿಗೂ ನಾನು ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಯ 500 ಕೋಟಿ ಜನ ಪ್ರಯಾಣ ಮಾಡಿರ್ತಕ್ಕಂಥ ಈ ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ನಮ್ಮ ಜಿಲ್ಲೆಯ ಗ್ಯಾರಂಟಿ ಸಮಿತಿಗಳ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಶುಭ ಆರೈಕೆಗಳನ್ನು ಹಾರೈಸುವ ಮೂಲಕ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತೀನಿ. ಇವತ್ತು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಜನರ, ವಿಶೇಷವಾಗಿ ಮಹಿಳೆಯರಿಗೆ, ದಲಿತರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಶೋಷಿತ ವರ್ಗಗಳಿಗೆ ಇವತ್ತು ಮೇಲಸ್ತರದಲ್ಲಿ ಬರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಕ್ಕಂಥ ಯೋಜನೆ ಇದು ಶಕ್ತಿ ಯೋಜನೆಯಾಗಿದೆ. ಇದರಿಂದ ಸಾಕಷ್ಟು ಸಾವಿರಾರು ಕುಟುಂಬಗಳು ಇವತ್ತು ಬದುಕನ್ನು ಚೆನ್ನಾಗಿ ರೂಪಿಸಿಕೊಂಡಿರ್ತಕ್ಕಂಥದ್ದನ್ನು ಇವತ್ತು ಕಾಣ್ತಾ ಇದ್ದೀವಿ. ಇವತ್ತೆಲ್ಲರಿಗೂ ಕೂಡ ಆರ್ಥಿಕ ಶಕ್ತಿ ಬಂದಿರತಕ್ಕಂಥದ್ದು ಈ ಯೋಜನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕರ್ನಾಟಕದ ಈ 2 ವರ್ಷಗಳಲ್ಲಿ ಸುಮಾರು ಹೆಚ್ಚು ಕಡಿಮೆ 500 ಕೋಟಿ ಮಹಿಳೆಯರು ಓಡಾಡಿರ್ತಕ್ಕಂಥ ಇತಿಹಾಸ ದಾಖಲಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರುವಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲೇ ನಂತರ ಮಹಿಳಾ ಪ್ರಯಾಣಿಕರಿಗೆ ಶಕ್ತಿ ಯೋಜನೆ ಅಡಿ ಟಿಕೆಟ್ ಹರಿದು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಎಷ್ಟು ಸಾವಿರ ಜನ ಅಡ್ಡಾಡಿದಾರೆ ಗೊತ್ತಾ? ಈಗ 500 ಕೋಟಿ ಜನ ಅಡ್ಡಾಡಿದಾರ. ಇನ್ನ ಎಲ್ಲ ಯಾತ್ರೆ ಮಾಡಿ ಬನ್ನಿ, ಧರ್ಮಸ್ಥಳ ಎಲ್ಲ ಹೋಗಿ ಬನ್ನಿ. ಕರ್ನಾಟಕದಾಗ ಎಲ್ಲಾ ದೇವಸ್ಥಾನಗಳು ಕ್ಯಾಮರಾಮನ್ ಸರ್. ಓಕೆ ರೈಟ್. ಗುರುವಣ್ಣ ಸ್ವಲ್ಪ ಹಿಂದಕ್ಕೆ ತಪ್ಪಿ. ಓಕೆ ಕೊಡ್ರಿ, ಕಾಣ್ಬೇಕಲ್ಲ ಟಿಕೆಟ್ ಕೊಟ್ಟಿದ್ದು. ಹಂಗೆ ಸ್ವಲ್ಪ ಕೈಗೆ ಹಿಡ್ಕೊಂಬಿಡ್ರಿ. ನೂರಾರು ಮಹಿಳೆಯರು ಬಸ್ಗಳಲ್ಲಿ ಕುಳಿತು ಶಕ್ತಿ ಯೋಜನೆಯಡಿ ಶೂನ್ಯ ದರದ ಟಿಕೆಟ್ ಪಡೆದುಕೊಂಡರು. ಮಹಿಳೆಯರು ಪ್ರಯಾಣ ಬೆಳೆಸುವ ಬಸ್ಗಳಿಗೆ ಅಲಂಕರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಪ್ರಭಾರ ಅಧ್ಯಕ್ಷ ಸಾಜಿದ್ ಸಮೀರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರಪ್ಪ ಮಠಮಾರಿ, ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಸದಸ್ಯೆ ಶಶಿಕಲಾ ಭೀಮರಾಯ್, ಚನ್ನಬಸವನಾಯಕ್, ಮೊಹಮ್ಮದ್ ಶಾಲಂ, ತಿಮ್ಮಾರೆಡ್ಡಿ, ಕೆಕೆಆರ್ಟಿಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಚಂದ್ರಶೇಖರ್, ರಾಣಿ ರಿಚರ್ಡ್, ಮಾಲಾ ಭಜಂತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ಸಾಕಷ್ಟು ತೊಂದರೆಯಾಗಿದ್ದರಿಂದ ರೈತರಿಂದ ದೂರುಗಳು ಬಂದಿದ್ದು, ಈ ವಿಚಾರವಾಗಿ ಈಗಾಗಲೇ ಪಿಡಿಒಗಳಿಗೆ ನೋಟಿಸ್ ನೀಡಲಾಗಿತ್ತು. ಈ ಬಾರಿ ಪಿಡಿಒಗಳು ಖುದ್ದಾಗಿ ತೆರಳಿ ಬೆಳೆ ಸಮೀಕ್ಷೆ ಮಾಡದಿದ್ದರೆ ಅಂತವರ ಅಮಾನತಿಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಗರದ ನೂತನ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ನಡೆದ ಬೆಳೆ ಅಂದಾಜು ಸಮೀಕ್ಷೆ, ಕೃಷಿ ಅಂಕಿ ಅಂಶಗಳ ನಾಗರಿಕ ನೋಂದಣಿ ಪದ್ಧತಿ ಹಾಗೂ 11ನೇ ಕೃತಿಗಳಂತೆ 2ನೇ ಹಂತದ ಕುರಿತು 7ನೇ ಸಣ್ಣ ನೀರಾವರಿ ಹಾಗೂ 2ನೇ ನೀರಿನಾಸರೆಗಳ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಳೆದ ಬಾರಿ ಬೆಳೆ ಸಮೀಕ್ಷೆ ಸಮರ್ಪಕವಾಗಿ ಮಾಡದೇ ಇರುವುದರಿಂದ ಅಸಮರ್ಪಕ ಮಾಹಿತಿ ಮತ್ತು ಬೆಳೆ ಸಮೀಕ್ಷೆಯಲ್ಲಿ ನ್ಯೂನತೆಗಳು ಕಂಡುಬಂದಿವೆ. ಬೆಳೆ ವಿಮೆಗಾಗಿ ರೈತರಿಂದ ದೂರುಗಳು ಹಾಗೂ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಲಾಗುತ್ತಿದೆ. ಈ ಬಗ್ಗೆ ಪರಿಶೀಲಿಸಲು ಸೂಚಿಸಲಾಗಿದ್ದು, ಅಸಮರ್ಪಕ ಬೆಳೆ ಸಮೀಕ್ಷೆ ಕುರಿತು ಪಿಡಿಒಗಳಿಗೆ ನೋಟಿಸ್ ನೀಡಲಾಗಿತ್ತು. ಈ ಬಾರಿಯೂ ಸರಿಯಾಗಿ ಸಮೀಕ್ಷೆ ಮಾಡದಿದ್ದರೆ ಅಮಾನತಿಗೆ ಸರ್ಕಾರಕ್ಕೆ ವರದಿ ನೀಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಿಮ್ಗೆ ಗೊತ್ತಿರ್ಬೇಕ್ರಿ. ಈಗ ನಿಮ್ಗೆ ಗೊತ್ತಿರದೇ ಇದ್ರೆ ಅಂದ್ರೆ ನಿಮ್ಗೆ ಏನು ಮಾಡಕ್ಕೆ ಬರೋದಿಲ್ಲ. ನೀವು ಕೆನಾಟ್ ಮಾನಿಟರ್ ಎಟ್ ಆಲ್. CCA ಅಂದ್ರೆ ಏನ್ರಿ? CCE ಹೇಳಿ ಮೇಡಮ್, ತಾವು ಎದ್ದಿದ್ದೀರಿ? ಏನ್ ಮಾಡ್ತಾರೆ ಅದ್ರೊಳಗ?
ಏನು ಪ್ರೊಸೀಜರ್ ಏನೈತಿ, ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಏನು ರೀಸನ್ ಅದು, ಯಾಕೆ ಇಷ್ಟೊಂದು ಇದನ್ನು ಮಾಡಿ ಎಲ್ಲರಿಗೂ 116 ಮಂದಿಗೆ ನಾವು ಲಾಸ್ಟ್ ಟೈಮ್ ಎಲ್ಲ PDOಸ್ಗೆ ನೋಟಿಸ್ ಕೊಟ್ಟೇವಿ. ತಮಗೆ ನೆನಪಿರಬಹುದು. ತಾವು ಎಷ್ಟು ವರ್ಷ ಆಗಿದ್ದು? 1.5 ವರ್ಷ ಆದ. ಬೆಳೆ ಸಮೀಕ್ಷೆಯಲ್ಲಿ ಅಂದಾಜಿನಂತೆ ಮಾಡದೆ ಒಂದೇ ಜಮೀನಿನಲ್ಲಿ 2 ಬೆಳೆ ಹಾಗೂ ಬೇರೆ ಬೆಳೆ ಬೆಳೆದಿದ್ದರೆ ಮತ್ತೊಂದು ಬೆಳೆಯ ಹೆಸರು ನಮೂದಿಸಲಾಗಿತ್ತು. ಈ ಹಿಂದೆಯೂ ಸೇಬು ಬೆಳೆ ಹೆಸರು ನಮೂದಿಸದರಿಂದ ಪರಿಶೀಲಿಸಿ ಕ್ರಮ ವಹಿಸಲು ಸೂಚಿಸಲಾಗಿತ್ತು. ಅಧಿಕಾರಿಗಳ ತಪ್ಪಿನಿಂದ ನಾವು ಅದಕ್ಕೆ ಉತ್ತರ ನೀಡಬೇಕು. ಈ ಬಾರಿ ಜಮೀನುಗಳಿಗೆ ತೆರಳಿ ಸರಿಯಾಗಿ ಮಾಡಬೇಕು. GPS ಫೋಟೋ ವಿಡಿಯೋ ಜೊತೆಗೆ ಸಮೀಕ್ಷೆ ಸಮಯದಲ್ಲಿ ರೈತರಿಗೆ ಹಾಗೂ ಇನ್ಶೂರೆನ್ಸ್ ಕಂಪನಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಈ ಹಿಂದೆ ಜಮೀನುಗಳಿಗೆ ಬೇರೆ ಯಾರನ್ನಾದರೂ ಕಳಿಸೋದು, ಅವರಿಂದ ಫೋಟೋ ಮಾಹಿತಿ ಹಾಕುವುದು ಮಾಡುತ್ತಿದ್ದರು. ಸಮೀಕ್ಷೆಯ ವರದಿ ನಮೂದಿಸುವ ವೇಳೆ ಕಡಿಮೆ ಹೀಲ್ಡ್ ಹಾಕುವುದರಿಂದ ರೈತರಿಗೆ ಸಮಸ್ಯೆಯಾಗುತ್ತಿರುವ ಬಗ್ಗೆ ದೂರುಗಳು ನೀಡಿದ್ದರು. ಬೆಳೆ ವಿಮೆಯಲ್ಲಿ 90% ಸರ್ಕಾರ, 10% ರೈತರ ಕಟ್ಟಿದ ಹಣ ಹೆಚ್ಚಾಗಿ ಇನ್ಶೂರೆನ್ಸ್ ಕಂಪನಿಗಳ ಲಾಭವಾಗುತ್ತದೆ. ಈ ಬಾರಿ ಸರಿಯಾಗಿ ಬೆಳೆ ಸಮೀಕ್ಷೆ ಮಾಡಬೇಕು ಎಂದರು. ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ಹಿಂಗಾರು ಮತ್ತು ಮುಂಗಾರು ಬಿತ್ತನೆ, ಕಟಾವಿನ ಮಾಹಿತಿ ಸರಿಯಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ತೋಟಗಾರಿಕೆ, ಕೃಷಿ ಇಲಾಖೆ ಸಹಾಯಕ ಅಧಿಕಾರಿ ದೀಪಾ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಸಾಂಖ್ಯಿಕ ಇಲಾಖೆಯ ಅಧಿಕಾರಿ ತಪ್ಪಣ್ಣ ನಾಯಕ್, ನೀರಾವರಿ ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿಸಿ ನಡೆದಿರುವ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿ ಕೊಟ್ಟ ಭರವಸೆಯಂತೆ ನಡೆದುಕೊಳ್ಳಬೇಕು. ಇಲ್ಲದೆ ಹೋದಲ್ಲಿ ವಿಶ್ವಾಸಘಾತವಾದಲ್ಲಿ ಬಹುದೊಡ್ಡ ಬೆಲೆಯನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತದೆ ಎಂದು ಎದ್ದೇಳು ಕರ್ನಾಟಕ ಸಂಘಟನೆ ಸಂಚಾಲಕ ಮಾರಪ್ಪ ಹರವಿ ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರ ಜನ ವಿರೋಧಿ ಕೋಮು ದ್ವೇಷವನ್ನು ವಿರೋಧಿಸಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಲವಾರು ಸಂಘಟನೆಗಳು ಒಗ್ಗೂಡಿ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿ ಅಧಿಕಾರಕ್ಕೆ ಬರಲು ಕಾರಣವಾಗಿದ್ದವು. ಆದರೆ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ. ರೈತ ವಿರೋಧಿಯಾದ 3 ಮಾರಕ ಕಾಯ್ದೆಗಳ ರದ್ದು, ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು, ರೈತರ ವಿರೋಧಿಯಾದ ಭೂ ಸ್ವಾಧೀನ ಕಾಯ್ದೆ ಜಾರಿ ತಡೆಯುವ ಭರವಸೆಯನ್ನು ನೀಡಿದರು. ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವಿಟ್ಟು 10 ಸಂಘಟನೆಗಳು ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಶ್ರಮಿಸಲಿದ್ದವು. ಆದರೆ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆಯುತ್ತಿದ್ದರೂ ಕಾಂಗ್ರೆಸ್ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ. ಗ್ಯಾರಂಟಿ ಯೋಜನೆ ಬಿಟ್ಟರೆ ರೈತರು, ಮಹಿಳೆಯರು, ಪರಿಶಿಷ್ಟ ಸಮುದಾಯಗಳ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿಸಿ ನಿರಂತರ ಹೋರಾಟ ನಡೆಸಲಾಗಿದೆ. ನಾಳೆ ಮತ್ತೊಂದು ಸಭೆ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ರೈತರ ಪರ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ. ರೈತರ ಹಿತಾಸಕ್ತಿ ಕಡೆಗಣಿಸಿ ಖಾಸಗಿ ಕಂಪನಿಗಳ ಹಿತಕ್ಕೆ ಮುಂದಾದರೆ ಸರ್ಕಾರ ವಿರುದ್ಧ ಸಂಘಟನೆಗಳು ಹೋರಾಟ ನಡೆಸುವುದಾಗಿ ಹೇಳಿದರು. ಈ ಒಂದು ಪತ್ರಿಕಾಗೋಷ್ಠಿ ಎದ್ದೇಳು ಕರ್ನಾಟಕದಿಂದ ನಾವು ಕರೆಯುತ್ತೀವಿ. ಎದ್ದೇಳು ಕರ್ನಾಟಕ ಅಂದರೆ ಇದು ಹಲವು ಸಮುದಾಯಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಹಲವು ಸಂಘಟನೆಗಳ ವೇದಿಕೆಯಾಗಿದೆ. ಇದು 2023 ಚುನಾವಣೆಯಲ್ಲಿ ನಾವು ಬಿಜೆಪಿಯ ಒಂದು ಕೋಮುವಾದ, ಜಾತಿವಾದ, ಈ ಥರ ಜನ ಬೇಸತ್ತು ಸಾಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾವೊಂದು ಎದ್ದೇಳು ಕರ್ನಾಟಕವನ್ನು ಕಟ್ಟಿಕೊಂಡು ಆ ಒಂದು ಜನಕ್ಕೆ ಏನಪ್ಪ ಅಂದರೆ ಒಂದು ಅರಿವು ಮಾಡಿದ್ವಿ. ಇವತ್ತು ಏನಂದರೆ ಇದು ಶಾಂತಿಯ ತೋಟ ಕರ್ನಾಟಕ. ಇದು ಯಾವುದೇ ರೀತಿಯ ಒಂದು ಕಮ್ಯುನಿಟಿ ಹೆಸರಾಗಿರ್ತಕ್ಕಂಥದ್ದಲ್ಲ. ಇಲ್ಲಿ ನಾವೆಲ್ಲ ಅಂತಮರಾಗಿರ್ತಕ್ಕಂಥದ್ದು, ಸಹಬಾಳ್ವೆ ನಡೆಸ್ತಕ್ಕಂಥ ಒಂದು ಕರ್ನಾಟಕ ಇದು. ಹಾಗಾಗಿ ಈ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಕೋಮುಗಲಭೆಗಳ ಅವಕಾಶ ಇಲ್ಲ. ಶಾಂತಿ ಇರಬೇಕಂತೇಳಿ ನಾವೆಲ್ಲ ಆ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ, ಸಾಮಾಜಿಕ ಹೊಣೆಗಾರಿರ್ತಕ್ಕಂಥ ಹಲವು ಸಂಘಟನೆ ಸೇರಿಕೊಂಡು ನಾವು ಒಂದು ಕರೆ ಕೊಡ್ತೀವಿ. ಅವತ್ತಿನ ದಿವಸ ಬಿಜೆಪಿಯ ದುರಾಡಳಿತವನ್ನು ಬೇಸತ್ತು ಜನ ವ್ಯಾಸರಾಗಿ ಅವತ್ತಿನ ದಿವಸ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದು ನಮ್ಮೆಲ್ಲರ ಪಾತ್ರ ಇದೆ. ಏನು ಸಾಮಾಜಿಕ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಒಂದು ಸಾಮಾಜಿಕ ಚಿಂತನೆಯುಳ್ಳ ಇರ್ತಕ್ಕಂಥವ್ರು ಇವರು. ಹಾಗಾಗಿ ಇವೇನಪ್ಪ ರೈತರ ಪರ, ಮಹಿಳೆಯರ ಪರ, ದಲಿತರ ಪರ ಒಂದು ಕಾನೂನುಗಳನ್ನು ಜಾರಿ ತರ್ತಕ್ಕಂಥ ಆಸೆ ಇರಲಿದ್ದು ನಾವು. ಆದರೆ ಇವತ್ತು ದಿವಸ ಸುಮಾರು ಕರ್ನಾಟಕದಲ್ಲಿ 3 ವರ್ಷದಿಂದ ಇವತ್ತು ರೈತರು ಹೋರಾಟ ಮಾಡಕತ್ತಾರ. ಅದೇ ಹೋರಾಟದ ಜಾಗಕ್ಕೆ ಹೋಗಿ ಈತ ಏನು ಮುಖ್ಯಮಂತ್ರಿ ಅವರು ಮಾತಾಡಿ ಬಂದಾರ. ನಾನು ಈ ಅಧಿಕಾರದಲ್ಲಿ ಬಂದಾಗ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಪ್ಪ ಅಂದರೆ ನೀವು ಮಾಡ್ತಕ್ಕಂಥ ಹೋರಾಟವನ್ನು ಬೆಂಬಲಿಸಿ
ಎಂಆರ್ ಬೇರಿ ಮಾತನಾಡಿ, ದೇವರಾಜ್ ಅರಸರಂತೆ ಅವಧಿ ಪೂರ್ಣ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವುದಾಗಿ ಹೇಳುವ ಸಿದ್ದರಾಮಯ್ಯನವರು ಉಳುವವನೇ ಭೂ ಒಡೆಯ ಎಂಬ ನಿರ್ಣಯ ತೆಗೆದುಕೊಂಡ ಅರಸರು ನಿರ್ಧಾರದಂತೆ ದೇವನಹಳ್ಳಿ ರೈತರ ಹಿತ ಕಾಪಾಡಬೇಕು. ಅಧಿಕಾರಕ್ಕೆ ಬರುತ್ತದೆ ಕೊಟ್ಟ ಮಾತು ತಪ್ಪಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಗೆ ಆಗಿರುವ ಶಾಸ್ತಿಯಾಗುತ್ತದೆ. ಮುಖ್ಯಮಂತ್ರಿಗಳು ದೇವನಹಳ್ಳಿ ರೈತರ ಹಿತಕ್ಕೆ ಮುಂದಾಗಬೇಕಿದೆ. ಭೂ ಹೋರಾಟವನ್ನು ಒಡೆಯುವ ಕೆಲಸ ಸರ್ಕಾರ ಮಾಡುತ್ತಿದೆ. ಭೂ ಒಡೆಯರಾಗಿರುವ ಕೆಲವರು ಭೂಮಿ ನೀಡುವುದಾಗಿ ಮುಂದೆ ಬಂದಿದ್ದಾರೆ. ಭೂ ಸಂಖ್ಯಾತ ರೈತರು ಭೂಮಿ ನೀಡಲು ನಿರಾಕರಿಸಿದ್ದಾರೆ. ರೈತ ಹಿತ ಕಾಯುವ ವಿಶ್ವಾಸವಿದೆ. ಸಿದ್ದರಾಮಯ್ಯನವರು ರೈತರ ಪರ ನಿಲುವು ತೆಗೆದುಕೊಳ್ಳಬೇಕೆಂದರು. ನಮ್ಮ ಸರ್ಕಾರ ಬಂದರೆ ನಿಮಗೆ ಸಂಬಂಧವಾಗಿ ನಿಲ್ಲುತ್ತೆ. ಈ ಕಾಯ್ದೆ ಏನು ಭೂ ಸ್ವಾಧೀನಪಡಿಸಿಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ನಿಲ್ಲಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿ ಬಂದಿದ್ದಾರೆ. ಈ ನೆಲ ಕರ್ನಾಟಕದ ನೆಲ ಶರಣರ ಸಾಧನ ಸತ್ಪುರುಷರ ಒಂದು ಏನು ನುಡಿದಂತ ನಡೆ ಅನ್ನುವಂಥ ಬಸವಣ್ಣನವರನ್ನ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಮತ್ತೆ ಅಂದಮೇಲೆ ನುಡಿದಂತ ನಡೆ ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಹೇಳಿದ್ದಾನ ಅವರನ್ನ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ, ನಾವು ಗ್ಯಾರಂಟಿ ಸರ್ಕಾರ, ನುಡಿದ ನಡೆಸುವ ಸರ್ಕಾರ ಅಂತ ಎದೆಯುಬ್ಬಿಸಿರತಕ್ಕಂಥ ಸಿದ್ದರಾಮಯ್ಯನವರೇ, ನೀವು ಮಾತುಗಳನ್ನ ಉಳಿಸ್ಕೊಳ್ಳಿ, ನಾಲಿಗೆಯನ್ನ ಭದ್ರವಾಗಿ ಇಟ್ಕೊಳ್ಳಿ, ನಾಲಿಗೆ ಏನು ನುಡಿದ ಅದನ್ನು ನಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾರು ನುಡಿದಂಗೆ ನಡೆಯದಿಲ್ವೋ ಅವ್ರ ವಿರುದ್ಧ ನಮ್ಮ ನಡೆ ಇರುತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಕಾಲ ಮಿಂಚಿಲ್ಲ, ಬರ್ತಾರೆ ಹೋಗ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ನೀವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ದೇವರಾಜ ಅರಸರವರ ಏನು ಆಡಳಿತ ಅವಧಿಯನ್ನ ಮೀರಿಸಬೇಕು, ನಾನು ಹೆಚ್ಚಿಗೆ ಅಧಿಕಾರ ಮಾಡ್ಬೇಕಂತ ಆಸೆ ಇದೆ ಹೊರತು ದೇವರಾಜ ಅರಸರವರು ತಂದಿರ್ತಕ್ಕಂಥ ಉಳುವವನಿಗೆ ಭೂಮಿ ಒಡೆಯ ಆ ಮೂಲಕ ಅವರು ಹೃದಯದಲ್ಲಿದ್ದಾರೆ. ಕರ್ನಾಟಕ ಜನದ ಹೃದಯದಲ್ಲಿ ಹೆಚ್ಚು ಅಧಿಕಾರ ಮಾಡುವುದರಿಂದ ಅಲ್ಲ, ಜನರಿಗೆ ಭೂಮಿ ಹಂಚುವುದರಿಂದ, ಜನರಿಗೆ ಬದುಕನ್ನು ಹಸನ ಮಾಡೋದ್ರಿಂದ ಅವರು ಹೃದಯದಲ್ಲಿದ್ದಾರೆ. ಅಂತ ಕೆಲಸನ ಮಾಡುವಂತ ಅವಕಾಶ ನಿಮ್ಗಿದೆ. ಈ ಜನವಿರೋಧಿ ಕಾಯ್ದೆಗಳಾಗಿರ್ತಕ್ಕಂಥ ಏನು APMC ತಿದ್ದುಪಡಿ ಕಾಯ್ದೆ, ಭೂ ಸ್ವಾಧೀನಪಡಿಸಿರೋದು ಕಾಯ್ದೆಗಳಿದ್ದಾವೆ, ಅವುಗಳನ್ನು ಹಿಂದಕ್ಕೆ ತಗೊಳ್ಬೇಕು. ಜಾನುವಾರು ನಿಷೇಧ ಕಾಯ್ದೆ ಸಹ ಅದು ರೈತರ ವಿರೋಧಿ ಕಾಯ್ದೆ ಆಗಿದೆ. ಹಾಗಾಗಿ ಆ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳೋದ್ರ ಮೂಲಕ ರೈತರ ಪರ, ದಲಿತರ ಪರ, ಮಹಿಳೆಯರ ಪರ ನಾನು ಇದ್ದೀನಿ, ನುಡಿದಂಗೆ ನಡೆದಿದ್ದೀನಿ ಅಂತ ಹೇಳ್ಕೊಳ್ಬೇಕು. ಹಾಗಾಗಿ ಮಾತಿನಲ್ಲಿ ಮಾತಿಲ್ಲದವನ ಮೂತಿ ನೋಡಬಾರ್ದು ಅಂತ ಹೇಳ್ಯಾರ ಶರಣರು. ಹಂಗಾಗಿ ನಿನ್ನ ಮೂತಿ ನೋಡದೇ ಇರ್ತಕ್ಕಂಥ ನಡೆಯನ್ನ ನೀನು ಮಾಡಬಾರಪ್ಪ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಅವರು ರೈತ ಪರ, ಮಹಿಳಾ ಪರ ಮತ್ತು ಜನಪರವಾದಂಥ ಕಾಯ್ದೆಗಳಿಗೆ ನಾನು. ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ ಅಹಮದ್, ಭೀಮಣ್ಣ ನಗನೂರ್, ವಿಜಯ್ ರಾಣಿ ಸಿರ್ವಾರ್, ಬೂದಯ್ಯ ಸ್ವಾಮಿ ಗಬ್ಬೂರ್, ಆಂಜನೇಯ ಕುರುಬದೊಡ್ಡಿ, ಮೋಹದ್ ಅಸೀಮುದ್ದೀನ್ ಅಖ್ತರ್ ಇದ್ದರು. ಈಗ ಜಾಹೀರಾತು. Welcome, Chennai Shopping Mall ge. Welcome, Ashada Sale ge. Welcome, come, Chennai Shopping Mall ge. Welcome, Ashada Sale ge. Come, KG Sale back in Chennai Shopping Mall. Come, super prices, KG sarees, nama KG Sale, nama target, idu trending, saree sale, nama fashion, Ashada KG Sale ಬಂದಾಯಿತು, Chennai Shopping Mall ನಿಮಗಾಗಿ ತಂದಾಯಿತು. ನೋಡಿಕೋ, KG Sale ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ತಾಲೂಕಿನ ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೋಜನಾಲಯ ನಿರ್ಮಾಣಕ್ಕೆ 2021-22ನೇ ಸಾಲಿನಲ್ಲಿ ಬಿಡುಗಡೆಯಾಗಿರುವ ಅನುದಾನ ಕಾಮಗಾರಿ ಇಂದಿಗೂ ಅಪೂರ್ಣವಾಗಿ ಉಳಿದಿದೆ. ಅನೇಕ ಬಾರಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲ. ವಾರದೊಳಗೆ ಕಾಮಗಾರಿ ಪ್ರಾರಂಭಿಸದಿದ್ದರೆ ಹೈಕೋರ್ಟ್ ಮೊರೆ ಹೋಗುವುದಾಗಿ ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ವೀರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬಾಯಿದೊಡ್ಡಿ ಪಂಚಾಯಿತಿ ವ್ಯಾಪ್ತಿಯ ಕುರುಬದೊಡ್ಡಿ ಶಾಲೆಯಲ್ಲಿ ಭೋಜನಾಲಯ ನಿರ್ಮಾಣ ಮಾಡಲು 14ರಿಂದ 15 ಲಕ್ಷ ರೂಪಾಯಿ ಅನುದಾನ ಮಂಜೂರಿಯಾಗಿದೆ. ಅಂದಾಜು ಪಟ್ಟಿಯಂತೆ ಕಾಮಗಾರಿ ನಿರ್ವಹಿಸದೆ ಕಳಪೆ ಕಾಮಗಾರಿ ನಿರ್ವಹಿಸಿದ್ದು, ನಿಗದಿತ ಅನುದಾನದಲ್ಲಿ ಕಾಮಗಾರಿ ನಿರ್ವಹಿಸಿಲ್ಲ. ಅರ್ಧ ಹಣ ಖರ್ಚಾದರೂ ಕಾಮಗಾರಿ ಪ್ರಗತಿ ಕಾಣದೆ ನಿಂತು ಹೋಗಿದೆ. ಈ ಕುರಿತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ
ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೇರಿ ಪಂಚಾಯಿತಿ ಪಿಡಿಒಗೆ ಮನವಿ ನೀಡಲಾಗಿದ್ದರೂ ಯಾವ ಕ್ರಮ ಕೈಗೊಂಡಿಲ್ಲ. ಜೆಇ ಮತ್ತು ಪಿಡಿಒಗಳು ಶಾಮೀಲಾಗಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಶಂಕೆ ಇದೆ. ಅನುದಾನ ಮಂಜೂರಿಯಾದರೂ ಕಾಮಗಾರಿ ನಿರ್ವಹಿಸದೇ ಇರುವುದರಿಂದ ಶಾಲಾ ಮಕ್ಕಳು ಬಿಸಿಲಿನಲ್ಲಿಯೇ ಬಿಸಿಯೂಟ ಸೇವಿಸುವಂತಾಗಿದೆ. ಏನಾದರೂ ಅನಾಹುತ ಜರುಗಿದರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳೇ ಹೊಣೆಯಾಗಬೇಕಾಗುತ್ತದೆ. ಸರ್ಕಾರಿ ಪ್ರಾಥಮಿಕ ಶಾಲೆಯ 2021-22 ಸಾಲಿನಲ್ಲಿ ಭೋಜನಾಲಯ ಅಥವಾ ಡೈನಿಂಗ್ ಹಾಲು ಕೈಗೊಂಡ ಕಾಮಗಾರಿ ಅದಕ್ಕೆ ನಿಂತಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ CSCU ಮತ್ತು ಜೆ ಗಮನಕ್ಕೆ ಕೊಟ್ಟಿದ್ದಾರೆ 8 ತಿಂಗಳ ಮುಖಾಂತರ. ಇದುವರೆಗೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಆದ ಕಾರಣ ಈ ಕಾಮಗಾರಿ ಸುಮಾರು 14ರಿಂದ 15 ಲಕ್ಷವರೆಗೆ ಬೋಧನಾ ಕಟ್ಟಡಕ್ಕಾಗಿ ಗ್ರಾಮ ಪಂಚಾಯತ್ ಅನುದಾನ ಬಿಡುಗಡೆಯಾಗಿರುತ್ತದೆ. ಈ ಕಾಮಗಾರಿ ಅಂದಾಜು ಪತ್ರಿಕೆ ಪ್ರಕಾರ ನಿರ್ವಹಿಸಲು ತೀರ ಕಾಲದಲ್ಲಿ ನಿರ್ಮಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಜೆಇ ಮತ್ತು ಪಿಡಿಒ ಸರ್ಕಾರ ಹಣವನ್ನು ರೂಢಿ ಮಾಡಿದ್ದಾರೆ. ಮೇಲಧಿಕಾರಿಗಳ ಮನಪತ್ರದ ಸದಸ್ಯರು 8 ತಿಂಗಳ ಕಳೆದ ಸದಸ್ಯ ಶಾಲೆಗೆ ಮಕ್ಕಳಿಗೆ ಅಧ್ಯಯನ ನೀಡುತ್ತಿರುವ ಬೋಧನಾ ಕೊಠಡಿಯನ್ನು ಕಾಮಗಾರಿಯ ಪೂರ್ಣಗೊಳಿಸಲು ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಇದರ ಬಗ್ಗೆ ಹಲವಾರು ಬಾರಿ ಕೇಳಿಕೊಂಡು ಸಹ ಮನಪತ್ರಗಳು ಯಾವುದೇ ಕ್ರಮ ನೀಡುತ್ತಿಲ್ಲ. ಈ ಶಾಲಾ ಮಕ್ಕಳು ಭೋಜನಾಲಯ ಕೊಟ್ಟ ಅಧ್ಯಯನ ಮಕ್ಕಳ ಹೊರಗಡೆ ಬಿಸಿಲು ಗಾಳಿ ಮತ್ತು ಮಳೆಗೆ ಊಟ ಮಾಡೋ ಪರಿಸ್ಥಿತಿ ಬಂದಿದೆ. ಗ್ರಾಮ ಪಂಚಾಯತ್ ಅವರು ಮಾಡಿ ಪಂಚಾಯತ್ ಅವ್ರು ಯಾರು ಮಾಡಿಲ್ಲ 14ರಿಂದ 15 ಲಕ್ಷ. ಕೂಡಲೇ ಕಾಮಗಾರಿ ಪ್ರಾರಂಭಿಸಿ ಪೂರ್ಣಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ನ್ಯಾಯಾಂಗ ಮೊರೆ ಹೋಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರುಗಳಾದ ಗೋವಿಂದ್, ಈರಣ್ಣ, ಮಲ್ಲಯ್ಯ, ಸಿದ್ದಪ್ಪ, ರಾಜು, ಈರಣ್ಣ ಇದ್ದರು. ಭೋವಿ ಬೆಟ್ಟರ ಸಮಾಜದಿಂದ ಜುಲೈ 18ರಂದು ಚಿತ್ರದುರ್ಗದಲ್ಲಿ SSLC ಮತ್ತು PUCಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿದ್ದು, ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಭೋವಿ ಬೆಟ್ಟರ ಸಮಾಜ ನೂತನ ಅಧ್ಯಕ್ಷ ನಾರಾಯಣ ಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಿತ್ರದುರ್ಗದ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೂನ್ 16ರಂದು ಜಿಲ್ಲೆಯ ಇತರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಹಣ ದುರ್ಬಳಕೆಯಾಗಿಲ್ಲ. ಹಿಂದಿನ ಅಧ್ಯಕ್ಷರು ಸುಳ್ಳು ಆರೋಪ ಮಾಡಿದ್ದಾರೆ. ಸಮಾಜದ ಸಭೆಯಲ್ಲಿ ಚರ್ಚಿಸಿಯೇ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ಅವರ ಜನ್ಮದಿನದ ಸ್ಮರಣಾತ್ಮಕವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಸಹಾಯಧನವನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳನ್ನ ನಮ್ಮ ಜಿಲ್ಲೆಯಿಂದ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗುವ ಬೆಳ್ಳಾರಿ ಜಿಲ್ಲೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಮತ್ತು ಮಧುವನ ವೇದಿಕೆ ಪ್ರೋಗ್ರಾಮನ್ನು ಅದನ್ನು ಸ್ವಾಮೀಜಿಯವರಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುತ್ತಾರೆ. ಆ ಕಾರಣಕ್ಕಾಗಿ ಜಿಲ್ಲೆಯಿಂದ ಎಲ್ಲರಿಗೂ ಸ್ವಾಗತ ಬಯಸುತ್ತೇವೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ನೂತನ ಅಧ್ಯಕ್ಷನಾಗಿ ಮಾಡಿದಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ದಿನಾಂಕ 16/7/2025 ಬುಧವಾರ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ ಅಲ್ಲಿ ಹೊಸ ಸದಸ್ಯರನ್ನು ನೇಮಕ ಮಾಡಲು ಪೂರ್ವಭಾವಿನ ಸಭೆಯನ್ನು ಕರೆಯಲಾಗಿದೆ. ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಸಮಾಜ ಬಾಂಧವರಿಗೂ ಜಿಲ್ಲೆಯ ಸದಸ್ಯರು ಮತ್ತು ತಾಲೂಕಾ ಅಧ್ಯಕ್ಷ ಸದಸ್ಯರುಗಳಿಗೆ ಕರೆಯಲು ಅನುವು ಮಾಡಿಕೊಂಡಿದ್ದೇವೆ. ಎಲ್ಲರೂ ಸಾಕಷ್ಟು ಪ್ರಯತ್ನಿಸಿ ಈ ಮಾಧ್ಯಮ ಮುಖಾಂತರ ವಂದನೆಗಳನ್ನು ಈ ಸಂದರ್ಭದಲ್ಲಿ ಕೆ ತಿಮ್ಮಪ್ಪ, ಲಕ್ಷ್ಮಣ ರಾಮನಗರ್, ಯಲ್ಲಪ್ಪ ಹುಲಿಗೆಪ್ಪ, ವೆಂಕಟೇಶ್ ಆದೋನಿ, ಕಾಶಿನಾಥ್, ನಾಗರಾಜ್, ಈರಣ್ಣ, ಉರುಕುಂದ ಇದ್ದರು. ಯರಗೇರ ಹೋಬಳಿಯನ್ನು ಪ್ರತ್ಯೇಕ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಆಗ್ರಹಿಸಿ ಯರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪ್ರಮುಖರು ಸಂಸದ ಜಿ ಕುಮಾರ್ ನಾಯಕ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಸೇರಿ ಜನಪ್ರತಿನಿಧಿಗಳಿಗೆ ಮನವಿ ನೀಡಿ ಆಗ್ರಹಿಸಿದರು.
ಜುಲೈ 21ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಮಿತಿಯ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ. ಇದಕ್ಕೆ ಬಲ ನೀಡುವ ನಿಟ್ಟಿನಲ್ಲಿ ಸಂಸದರು ಸಹ ಭಾಗವಹಿಸಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಸಮಿತಿಯ ಮುಖಂಡರು ಮನವಿ ಮಾಡಿದರು. ಯರಗೇರ ಹೋಬಳಿಯು ಭೌಗೋಳಿಕ ಜನಸಂಖ್ಯೆ ಹಾಗೂ ವಸತಿ ಮೂಲ ಸೌಕರ್ಯಗಳ ದೃಷ್ಟಿಯಿಂದಲೇ ಪ್ರತ್ಯೇಕ ತಾಲೂಕು ಆಗಲು ಅರ್ಹತೆ ಇದೆ. ಹೀಗಾಗಿ ನಾವು ತೀವ್ರ ಹೋರಾಟಕ್ಕೆ ಮುಂದಾಗುತ್ತಿದ್ದೇವೆ ಎಂದು ಸಮಿತಿಯ ಪ್ರಧಾನ ಸಂಚಾಲಕ ನಿಜಾಮುದ್ದೀನ್ ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಹೂಗಾರ್, ಮೆಹಬೂಬ್ ಪಾಟೀಲ್, ವಿದ್ಯಾನಂದ ರೆಡ್ಡಿ ಹಾಗೂ ಅನೇಕ ಸಮಿತಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಕ್ತಿ ಯೋಜನೆ ಸಾಧನೆ, ಯೋಜನೆಯಿಂದ ಮಹಿಳಾ ಸಬಲೀಕರಣಕ್ಕೆ ಸಹಕಾರಿ. ಪಾಮಯ್ಯ ಮುರಾರಿ. ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ, ಬೆಳೆ ಸಮೀಕ್ಷೆ ಸಮರ್ಪಕ ಕಾರ್ಯನಿರ್ವಹಿಸದಿದ್ದರೆ ಅಮಾನತ್ಗೆ ಶಿಫಾರಸು. ಎಡಿಸಿ ಶಿವಾನಂದ್ ಭಜಂತ್ರಿ ಎಚ್ಚರಿಕೆ. ದೇವನಹಳ್ಳಿ ಭೂಮಿ ಸ್ವಾಧೀನ ಸಮಸ್ಯೆ, ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಳ್ಳಲಿ. ಮಾರೆಪ್ಪ ಹರವಿ. ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೋಜನಾಲಯ ಕಾಮಗಾರಿಗೆ ಅಪೂರ್ಣ, ವಾರದಲ್ಲಿ ಪ್ರಾರಂಭಿಸದಿದ್ದರೆ ನ್ಯಾಯಾಂಗ ಹೋರಾಟ. ವೀರೇಶ್. ಭೋವೆ ವಡ್ಡರ ಸಮಾಜದಿಂದ 18ರಂದು ಚಿತ್ರದುರ್ಗದಲ್ಲಿ ಪ್ರತಿಭಾ ಪುರಸ್ಕಾರ. ನಾರಾಯಣ ಸ್ವಾಮಿ. ಯರಗೇರ ತಾಲೂಕು ಕೇಂದ್ರವಾಗಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಲು ಸಂಸದರ ಶಾಸಕರಿಗೆ ಹೋರಾಟ ಸಮಿತಿ ಮನವಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.